ಇದು ಫಸ್ಟ್ ಟೈಮ್ ಇಸ್ಕೊಬಂದಿರೋ ಊಟ ಇದು ಸಂತೃಪ್ತಿ ತಂಡದ್ದು. ಈಗ ಎರಡನೇ ಸರಿ ಈಗ ಫಾಸ್ಟ್ 1 ವೀಕಿಂದ ಇಲ್ಲಿ ಊಟ ಇಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರಲ್ಲ, ಇಲ್ಲಿ ಆಶ್ಚರ್ಯ ಆಗ್ತಿರೋ ವಿಷಯ ಬಂದೇನೆಂದರೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಯಾರು ಹುಡುಗಿ R15 R15 ಗಾಡಿ ಓಡಿಸ್ತಾ ಇರೋದು. ಜನಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಆಲ್ಮೋಸ್ಟ್ 75% ಜನ ಇಲ್ಲ, 75% ಕಾಯೋದು. 25% ಜನ ಮಾತ್ರ ಕಾಣ್ತಾ ಇದ್ದಾರೆ. 75% ಜನ ಇಲ್ಲ. ಇದೇ ನೋಡಿ, ಫಸ್ಟ್ ರೌಂಡ್ ನಾನೇ ಇಸ್ಕೊಂಬಂದಿರೋದು. ಇದು ಫಸ್ಟ್ ರೌಂಡ್ ನಾನೇ ತಿಂತಾ ಇರೋದು. ಇದು ನನ್ನ ಕೈಲೇ ಫಸ್ಟ್ ರೌಂಡ್ ಇದೆ. ಇನ್ನೂ ಜನಗಳು ಎಷ್ಟು ಕಡಿಮೆ ಇದ್ದಾರೆ. ಕಡಿಮೆ ಅಂದರೆ 75% ಜನಗಳಿಲ್ಲ ಇಲ್ಲಿ. ಹೊಸಟ ಪ್ರಚಾರ ನಿಯತಿಲ್ಲರೂ ನಾಯಿ ಮಗ ಕೈಲಿರೋ ಬಾಟ್ಲು ನಾನು ಕೊಟ್ಟಿದ್ದೆ. ಆ್ಯಕ್ಚುಲಿ ಇಲ್ಲ ಸರ್, ಕೂಡ ಹೇಳ್ತಾ ಇರೋದು ಕಾಫಿ ಕುಡಿಯೋಕ್ಕಾಗಿಲ್ಲ ಅಂತ. ಅದಕ್ಕೆ ಏನಂದರೆ ನನ್ನ ಕೈಲಿರೋ ಬಾಟ್ಲು ನಂದು. ಅವ್ನು ಯಾಕೆ ಆ ಬಾಟ್ಲು ಕೊಟ್ಟೆ ನಾನು ಅಂದರೆ, ಇಲ್ಲಿ ಅವನ ಹತ್ರ ಊಟ ಎಸಿಡಿ ಅಂತ ಹೇಳಿದ್ದೆ. ಅವನೇ ಊಟ ಆ ಕಡೆ ಲಾಸ್ಟಲ್ಲಿ ಫುಟ್ಬಾತೆಲ್ಲ ಒಂದು ಅಂಗಡಿ ಇದೆ ಒಂದು. ಸೊ ಊಟ ಎಸಿಟ್ಟಿರಿ ಅಂತ ಹೇಳಿದೆ. ನನಗೆ ಬಂದಿದ್ದು ಊಟ ಇಟ್ಟಿರ್ತೀನಿ ಅಂತ. ಈ ಸಿಟ್ಟರೆ ಅವ್ನಿಗೆ ನಾನು ಏನು ಬಿಡಬೇಕು, ಅದು ಕೆಲಸ ಮಾಡಿಕೊಡ್ಬೇಕು. ಅಂದರೆ ನೀರು ತೊಗೊಬಂದು ಕೊಡ್ಬೇಕು ಅವ್ನಿಗೆ. ಅವ್ನು ಹೇಳಿದ ಸ್ಪಾಟಲ್ಲೇ ಹೋಗಿ ನೀರು ತೊಗೊಬಂದು ಕೊಡಬೇಕು. ಅದೇನು ದೊಡ್ಡ ವಿಷಯ ಅಲ್ಲ, ತಂದು ಕೊಡ್ಬೋದಾಗಿತ್ತು. ಸೊ ಆದರೆ ಈ ಬಡ್ಡಿ ಮಗಂದು ಏನಂದರೆ, ತಂದು ಕೊಟ್ಟರೆ ಮಾತ್ರ ಊಟ ಇಲ್ಲದೇ ಇಲ್ಲ ಅನ್ನೋ ಥರ. ಆಮೇಲೆ ಬೇರೆ ಕೆಲಸಗಳು ಹೇಳೋಲ್ಲ. ಅವ್ನಿಗೆ ಅಸಿಸ್ಟೆಂಟಾಗಿ ಕೆಲಸಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಹೋಗಲಿ ಬೇಡ ಪಾಸಿಂದ ಆಗೋದೆ ಬಿಟ್ಬಿಟ್ಟೆ. ಆವಾಗಲೇ ಈ ಬಾಟ್ಲು ಕೊಟ್ಟಿದ್ದೆ. ಆ್ಯಕ್ಚುಲಿ ನಾನೇ ಕೊಟ್ಟಿದ್ದೀನಿ. 200 ರೂಪೀಸ್ ಕೊಟ್ಬಿಟ್ಟು ತಗೊಂಡಿದ್ದೆ, ಕೊಟ್ಬಿಟ್ಟೆ. ಅವಾಗ ಏನೋದೇನೆಂದರೆ, ಅವನು ಕೊಟ್ಟಿದ್ದೇನಕ್ಕೆ ಅಂದರೆ ಊಟ ಕೊಡ್ತಾರೆ ಅಂತಲ್ಲ, ಅವನು ನೀರು ತರ್ಕೊಡ್ಬೇಕಾಗುತ್ತೆ ಅಂತ. ಅವನಿಗೆ ನೀರು ತರ್ಕೊಡೋದು ಯಾವುದೋ ಕಿತ್ತೋಗಿರೋದು ಪ್ಲಾಸ್ಟಿಕ್ ಡಬ್ಬ ಕೊಡ್ತಾಯಿದ್ದ. ಅರ್ಧ ಲೀಟ್ರ್, 1 ಲೀಟ್ರದ್ದು, 2 ಲೀಟ್ರದ್ದು ಪ್ಲಾಸ್ಟಿಕ್ ಬಿಸ್ಲರಿ ಬಾಟ್ಲು, ಮುಳು ವಾಟರ್ ಬಾಟ್ಲ್ ಇರ್ತಲ್ಲ, ಅದು ಕೊಡ್ತಿದ್ದ. ಆ ಬಾಟ್ಲುಗಳೆಲ್ಲ ಫುಲ್ ಇದೇ ಇರ್ತಿತ್ತು, ಹಳೇದಾಗೋಗಿರ್ತಿತ್ತು. ಅದಕ್ಕೆ ತಾನೇನು ಮಾಡ್ತಾ ಇದನ್ನೇ ಕೊಟ್ಟೆ ನಾನೇ. ತಗೊಳ್ಳಿ, ಇದರಲ್ಲೇ ಇಟ್ಕೊಳ್ಳಿ ಅಂತ. ನಾನೇ ಇದರಲ್ಲೇ ನೀರು ತೊಗೊಬಂದು ಇದರಲ್ಲೇ ಕೊಡ್ತಾಯಿದ್ದೆ. ಸೊ ಅವನು ತಲುಪ್ರತಿಷ್ಠೆ ಜಾಸ್ತಿ ಆಯಿತು, ಅದಕ್ಕೆ ಬಿಟ್ಬಿಟ್ಟೆ. ಕುಮಾರ್ ಆ್ಯಕ್ಚುಲಿ ಇವತ್ತು ಕುಮಾರ್ 2 ಕಡೆ ಸಿಕ್ಕಿದ್ದ. ಆರ್ಗೇಟಲ್ಲೂ ಸಿಕ್ಕಿದ್ದ, ಪಾರ್ಕ್ ಒಳಗಡೆ 2 ಸರಿ, ಪಾರ್ಕ್ ಒಳಗೆ 2 ಸರಿ, ಆರ್ಗೇಟಲ್ಲಿ 1 ಸರಿ ಸಿಕ್ಕಿದ್ದ. ಬೇಕಂತಾನೆ ಸಿಗ್ತಾಯಿರೋದು ಈಗ. ಆ್ಯಕ್ಚುಲಿ ಇದೇ ಸರಿ ತೊಗೊಂಡಿದ್ದು. ಸೆಕೆಂಡ್ ಟೈಮ್ ಊಟ ತೊಗೊಳಕ್ಕೆ ಹೋಗಲಿಲ್ಲ, ಜನಗಳಿಲ್ಲ ಅಲ್ಲಿ, ಫುಲ್ ಖಾಲಿ ಹೊಡಿತಾ ಇದೆ. ಆದರೂ ಹೋಗಲಿಲ್ಲ. ಸುಮ್ಮನೆ ತಿಂಡಲ್ಲಿ ನೋಡ್ತಾ ಬರುತ್ತೆ. ಅಲ್ಲಿ ಇಸ್ಕೊಳ್ಳಿ, ಇಲ್ಲಿ ಇಸ್ಕೊಳ್ಳಿ ಅಂತಾರೆ. ಆ ಕಡೆ ಸೆಕೆಂಡ್ ರೌಂಡ್ಗೆ ಅಲ್ಲಿ ಹೋಗಿ ಅಂತಾರೆ. ಅಥವಾ ಈ ಕಡೆನೇ ಹೋದರೆ ಸೆಕೆಂಡ್ ರೌಂಡ್ ಅಲ್ಲಿ ಇಸ್ಕೊಳ್ಳೋದಲ್ವಾ, ಹಂಗೆ ಏನೇನೋ ಕಿರಿಕ್ ಮಾಡ್ತವೆ. ಬಿಸ್ಕೆಟ್ ಕೊಡೋರು ಅಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಸ್ಕೆಟ್ ಕೊಡ್ಬಿಡಿ ಅವ್ರಿಗೆ, ಸೆಕೆಂಡ್ ರೌಂಡ್ ಬಂದಿರೋದವ್ರು ಅಂದ್ಬಿಡ್ತಾರೆ. ಆಮೇಲೆ ಅಲ್ಲಿ ಹೋಗಿ ಇಸ್ಕೊಳ್ಳಿ ಸೆಕೆಂಡ್ ರೌಂಡೆಲ್ಲ. ಪ್ಲೇಟ್ ಯಾಕೆ ವೇಸ್ಟ್ ಮಾಡ್ತೀರಾ, ಅದೇ ಪ್ಲೇಟ್ಗೆಲ್ಲ ಇಸ್ಕೊಳಕ್ಕಾಗಲ್ವಾ ಅಂತಾರೆ. ಅಲ್ಲಿ ಹೋದ್ರೆ ತಕ್ಕಳಿಸ್ತಾರೆ, ನೀರು ತಕ್ಕಳಿಸ್ತಾರಲ್ಲ, ಆ ರೇಂಜಲ್ಲಿ ತಕ್ಕಳಿಸ್ತಾರೆ. ಒಂದು 4 ಸರಿ 5 ಸರಿ ಊಟ ಮಾಡೋರೆ 50% ಊಟ ಆಗುತ್ತೆ. ಹೊಸ ಬೇಡ ಅಂದ್ಬಿಟ್ಟು ಕೊಟ್ಟಷ್ಟು ಶಿವ ಅಂತ ಈಗ ಊಟ. 895 KA55 895 ಆ್ಯಕ್ಚುಲಿ ಆಟೋ ಹೋಗ್ತಿದ್ದಲ್ಲ, ಅದೇ 4007A. ಆ್ಯಕ್ಚುಲಿ ಫ್ರೇಮಲ್ಲಿ ಬಂದವರೆಲ್ಲ ಈಗ ಈ ಫ್ರೇಮಲ್ಲಿ ಕಂಡವರೆಲ್ಲ ಬಂದಿದ್ದೆಲ್ಲರೂ ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋ ಪ್ರಯತ್ನನೇ ಬಂದಿದ್ದು. ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ 2 ಆಟೋಗಳು ಸಿಕ್ಕಾಪಟ್ಟೆ ಕ್ಲೋಸಪ್ಪಲ್ಲಿ ಹೋಗಿತ್ತು. ಆ್ಯಕ್ಚುಲಿ ಶ್ರುತಬಳ್ಳಾಳಿ ಅಂಗಡಿ ಮುಂದೆ ಇನ್ನೊಂದು ಅಂಗಡಿ ಹಿಂಗೆ ಸಾಕು ಹೆವಿ ಫಾಸ್ಟಾಗಿ ಕವರ್ ಮಾಡ್ದ ಅವನು. ಭುಜ ಎಳ್ಕೊಂಡಿಲ್ಲ ಅಂದರೆ ಭುಜಕ್ಕೆ ಮಿರರ್ ಹೊಡ್ಕೊಂಡೇ ಹೋಗ್ತಾಯಿತ್ತು. ಆ ರೇಂಜ್ಗೆ ಹೋದ ಇವಾಗ. ಕರೆಕ್ಟಾಗಿ ಶ್ರುತಬಳ್ಳಾಳಿ ಅಂಗಡಿ ಮುಂದೆ ಕ್ರಾಸ್ ಇದೆಯಲ್ಲ, ಅಲ್ಲಿ ಜಿಬ್ರಾ ಕ್ರಾಸ್, ಯಾವಾಗಲೂ ಜಿಬ್ರಾ ಕ್ರಾಸ್ ಹತ್ರ, ಪೆಟ್ರೋಲ್ ಬ್ಯಾಂಕ್ ಹತ್ರ ಜಿಬ್ರಾ ಕ್ರಾಸ್ ಮಾಡ್ತಾಯಿರ್ತೀನಿ. ಅಲ್ಲಿ ಅದೇ ಸ್ಪಾಟಲ್ಲಿ ಆಟೋ ಯಾವ ಮಟ್ಟಕ್ಕೆ ಹೋದ ಅಂದರೆ ಭುಜಕ್ಕೆ ಫೈಲ್ ಅಂತ ಹೊಡ್ಕೊಂಡು ಹೋಗೋದು. ಬೇರೆಯವ್ರಲ್ಲಿ ಎಳ್ಕೊಂಡಿಲ್ಲ ಅಂದರೆ ನಾನು ಭುಜನ. ಬೆಳಗಿನ ಆಟೋಗಳಿಗೆ ಗೊತ್ತಿಲ್ಲ ಯಾಕೆಂದರೆ ಟಾರ್ಗೆಟ್ ಮಾಡ್ತಾಯಿದ್ದಾವೆ ಆಟೋಗಳು. ಮೇ ಬಿ ಇವತ್ತು 15ನೇ ತಾರೀಕು, ಅದಕ್ಕೆ ಕುಬ್ಬೇಳಕ್ಕಂತ ಕೆಲಸ ಮಾಡೋದು ಸರಿ. ಅದಕ್ಕೆ
ಹೇಳಿಲ್ವಾ ಇಲ್ಲಿ ಎಲ್ಲ ಡ್ರಾಬಾ ಹಿಡ್ದೇ ನಡೆಯುತ್ತೆ ಅಂತ. ಯಾರು ಡ್ರಾಬಾ ಹಿಡ್ದೇ ನಡೆಯುತ್ತೆ ಬರುವಾಗ. ಹುಡುಗಿ ಹೇರ್ ಸಿಕ್ಕಾಪಟ್ಟೆ ಕಡಿಮೆ ಹೋಗ್ತಿರ್ತದ್ದು. ಅಲ್ಲಿ ಆ್ಯಕ್ಚುಲಿ ಎಲ್ಲೆಲ್ಲಿ ನಡೀತು ಗೊತ್ತಾ, ಫ್ರೇಬಲ್ಲಿ ಎಷ್ಟು ಮಟ್ಟ ಕವರ್ ಆಗಿದೆ ಏನೋ ಗೊತ್ತಿಲ್ಲ. ತಲೆ ಬಚ್ಕೊತಾವನ ಹುಡುಗ. ಹುಡುಗಿ ತಲೆಗಳು ಕೂದಲಿಲ್ಲ, ಇವ್ನು ತಲೆ ಬಚ್ಕೊಳ್ತಾ ಇದ್ದಾರೆ. ಬೇರೆ ಏನೋ ಆರ್ಟಿಫಿಷಿಯಲ್ ಜಡ್ ಮಾಡ್ತಾರೆ, ಕೂದಲು ಉದುರಿಸ್ತೀನಿ ಅಂತ ಬಹುಶಃ. ಅದು ಆ ಕಡೆಗಿರಲಿ. ಶ್ರುತ ಬಳ್ಳಾಳ್ದು ಬೆಲೆ ಅದು ವಾಟರ್ ಬಾಟಲಲ್ಲಿದೆ ಸದ್ಯಕ್ಕೆ. ಅದು ಆ ಕಡೆ ಇರಲಿ. ಈಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ, ಹಾಲು ಮಾರೋನ ಹತ್ರ ಯಾರೋ ಹುಡುಗರು ಇದು ವ್ಯಕ್ತಿಗಳು ಏನೋ ಖರೀದಿ ಮಾಡ್ತಾರಲ್ಲ, ಪರ್ಚೇಸ್ ಬರ್ತಾರಲ್ಲ, ಅವ್ರ ಕೈಯಲ್ಲಿ ಕವರಲ್ಲಿ ಹೊಡ್ಕೊಂಡು ಹೋದ್ರು ಆ್ಯಕ್ಚುಲಿ. ಓಕೆನಾ. ಮತ್ತು ಇವನು ಮೊಳ್ಸಂದಿ ಟಚ್ ಮಾಡೋ ಪ್ರಯತ್ನ ಮಾಡ್ದ, ಯಾರೋ ಹಾಲು ಮಾರ್ತಾನಲ್ಲ ಅವನು. ಮತ್ತು ಇದರಲ್ಲೇ ಸೆಕ್ಯೂರಿಟಿ ಇದ್ರಲ್ಲ, ಆ ಸೆಕ್ಯೂರಿಟಿ ಡಸ್ಟ್ ತೆಗೆದ. ಅಷ್ಟು ಕಥೆಗಳು ನಡೀತು ಆ್ಯಕ್ಚುಲಿ. ಅಲ್ಲಿ ವೀಡಿಯೋ ಕವರ್ ಇವತ್ತು ಪ್ರತಿ ಸಾರಿ ಎಲ್ಲರೂ ನಡೆದೇ ನಡೆಯುತ್ತೆ. ಸೊ ಇವತ್ತು ಬೇಕಂತ ನಾಳೆ ಕ್ಯಾಮ್ರಾ ನೋಡೋದು ದೂರದಿಂದಲೇ ಗೊತ್ತಾಯ್ತು ಅವರು ಏನೋ ಆಲ್ರೆಡಿ ರೆಡಿ ಮಾಡ್ಕೊಂಡವ್ರೆ ಅಂತ. ಸೊ ಅದಕ್ಕೆ ಕ್ಯಾಮ್ರಾ ತೊಗೊಂಡೆ. ಸೊ ಆ್ಯಸ್ ಐ ಎಕ್ಸ್ಪೆಕ್ಟೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಪರವಾಗಿಲ್ಲ. KL11EE3581 ಆ್ಯಕ್ಚುಲಿ ಗಾಡಿ ಹೋಯ್ತಲ್ಲ, ಅದು ತರಕಾರಿ ಏನೋ ಫ್ರೂಟ್ಸ ತರಕಾರಿ ಏನೋ ಇಟ್ಕೊಂಡಿದ್ರೆ ಸ್ಥಳವಾಗ ಅದೇ ಫಾಸ್ಟ್ ಆಗುತ್ತೆ. ಅದು ಕೂಡ ಹೋಗ್ತಾ ಇರ್ತಾರೆ, ಅದೇ ಫಾಸ್ಟ್ ಸೂಪರಾಗಿರುತ್ತೆ. ತಿರುಗಿದ ತಕ್ಷಣ ಇಲ್ಲಿ ಜೀಬ್ರಾ ಕ್ರಾಸ್ ಮಾಡೋದಕ್ಕೆ ವೆಹಿಕಲ್ ಬರ್ತಿದೆ, ನೋಡೋ ಮಾತ್ರ ತಿರುಗ್ತಿದ್ದಾಗೆ ಸಕ್ಕತ್ತಾಗಿದೆ. ಟಾಯ್ಲೆಟ್ ಹೋಗ್ತಾ ಇದೆ. KL09EL7246 ಮರ್ತೋದೆ. ಕ್ಯಾಬ್ರಾ ಬಿಡಬೇಕಾಗಿತ್ತು. ಇಬ್ಬರು ಹುಡುಗರು ಆ್ಯಕ್ಚುಲಿ ಅಲ್ಲಿ ಹೊರಗೆ ಬಿಡ್ತಾಯಿದ್ರು. HF8230 1000 ಬಿಡ್ತಾ ಇರೋದು. ಇಲ್ಲೊಬ್ಬ ಬ್ಯಾಟ್ರಿ ಗಾಡಿ ತೊಗೊಂಡು ಮೇಲೆ ಕೊಟ್ಟು ನಿಲ್ಸಿದ್ದು. ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿಲ್ಲ ಆ್ಯಕ್ಚುಲಿ. ಸ್ಟ್ರೈಟಿಂದ ಬಂದು ಮುಂದುಗಡೆಯಿಂದ ಬಂದು ತೊಗೊಬಂದು ನಿಲ್ಲಿಸ್ತಾರೆ, ಗಾಡಿ ಮುಂದುಗಡೆ ತೊಗೊಬಂದು ನಿಲ್ಲಿಸ್ತಾರೆ. ಇನ್ನೊಬ್ಬ ಇಬ್ಬರು ಆ್ಯಕ್ಚುಲಿ ಫ್ರೆಂಡ್ಸು. ಅದು ರೇಡಿಯೋ ರೆಡಿ TVS ಗಾಡಿಗೆಲ್ಲ ಒಂದು ಗಾಡಿಯೇನೋ ರೇಡಿಯೋನೋ ಯಾವುದೋ ಗಾಡಿ ಇದೆ. ಆ ಗಾಡಿ ಮತ್ತೆ ಇನ್ನೊಂದು ಗಿಡ ಆ್ಯಕ್ಚುಲಿ HC 897 ಗಾಡಿ ಒಪ್ಪಿಸ್ಕೊಂಡು ಹೋಗ್ತಾರೆ. ಖರ್ಚಾಗೋ ಕಾರ್ ಇಲ್ಲ ಆಲ್ಮೋಸ್ಟ್. ಆ್ಯಕ್ಚುಲಿ ಕ್ಯಾಮ್ರಾ ರನ್ ಮಾಡಬೇಕಾಯಿತು, ಮರ್ತೋಯ್ತು. ಕ್ಯಾಮ್ರಾ ರನ್ ಮಾಡಿದ್ರೆ ಒಳ್ಳೆ ವಿಷಯ ಸಿಕ್ಕಿರೋದು ಅವ್ರು. ಹಾಗೆ ಹೋಗ್ಯ ನೋಡಪ್ಪ. 7B65/4 ಎಲ್ಲಿ ಬಿಸಾಗೋಯ್ತವ ನಮ್ಮನ್ನ ಕೈಯ ಹಿಡ್ದು. EZ8860 ಗಾಡಿ ಆಗ್ತಿದೆ. ಅದರಲ್ಲಿ ಆ್ಯಕ್ಚುಲಿ ಯೂರಿನ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕವರ್ ಮಾಡೋಕ್ಕೆ ತೆಗೆದು ಕುತ್ಕೊಬತ್ತಿದ್ದು ಅವತಾರ ನೋಡಿ. ಅದು ಸಾಬದಲ್ಲೇ ಈಚೆ ಕಾಣಬೇಕು. 6 ರೇಂಜಿಗೆ ಬಡ್ಡಿ ಭಾಗ ಪಂಚಾಯತ್ ಎದ್ದು ಕಟ್ಕೊಂಡು ಆರ್ಡ್ರ್ ತೋರಿಸ್ಕೊಬಿಟ್ಟಿದ್ದ. ಆ್ಯಕ್ಚುಲಿ ಅದನ್ನು ಕವರ್ ಮಾಡೋಕ್ಕೆ ತೆಗೆದೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಮಾನು ಪ್ರದರ್ಶನ ಮಾಡೋಕ್ಕೋಸ್ಕರ ಚಡ್ಡಿ ಬಿಸ್ಕೊಂಡು ಎತ್ಕೊಂಡು ಟಾಯ್ಲೆಟ್ಗೆ ಎತ್ಕೊಂಡು ಸೊ ಆ್ಯಕ್ಚುಲಿ ಯೂರಿನ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು ಸುರೇಶ್ ಅವ್ರ ಪರವಾಗದು. ಚಪಾತಿ ಚೂರುಗಳು ಆ್ಯಕ್ಚುಲಿ ನೆನ್ನೆನೂ ಬಿದ್ದಿತ್ತು ಗುರು. ನೆನ್ನೆನೂ ಹಾಕಿದ್ರು, ಇವಾಗಲೂ ಹಾಕಿದ್ರು. ಯಾರೋ ಸೇಟುಗಳು ತಂದು ಹಾಕ್ತಾಯಿದ್ದಾರೆ ಅಂತ ಅಂದ್ಕೊಬೇಡಿ. ಅದು ಆ್ಯಕ್ಚುಲಿ ಖಂಡಿತ ಅವರೇ ಹಾಕ್ತಾಯಿರೋದು. ಅದು ನಾಯಿಗಳಿಗೆ, ಇರುವೆಗಳಿಗೆ, ಪ್ರಾಣಿ ಪಕ್ಷಿಗಳ ಹೆಸರಲ್ಲಿ ಹಾಕ್ತಾರೆ. ಆದರೆ ಅದು ಆ್ಯಕ್ಚುಲಿ ಶ್ರುತ ಬಳ್ಳಾಳಿಗೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಯೂರಿನ್ ಫಾರ್ಮುಲಾ ಬಾಲಿಗಳು ಅಂತೆ. ಚಾಮುಂಡಿ ಬೆಟ್ಟ ಆ್ಯಕ್ಚುಲಿ ಅದು ಚಾಮುಂಡಿ ಬೆಟ್ಟ ಚಪಾತಿ. X7368 ಅದು KF55
ಅಷ್ಟೇ ಬರ್ತಿತ್ತು ಡಬಲ್ ಡಬಲ್ 90 ಗಾಡಿ ಅದು ಮುಂದೆ ಪ್ರಕಾಶ ಟೈಟ್ ಆಗ್ತೀವಿ ಅದು ಎತ್ತರ ವೇರಿ ಕೊಟ್ಟು ಪ್ರಕಾಶ ಟೈಟ್ ಆಗ್ತೀವಿ. ಯಾರೋ ಕರಿತಾನೆ ಅಂತ ಬರಲಿ ಆ ಕಡೆ ಇರಲಿ. ಈಗ ಸದ್ಯಕ್ಕೆ ಆ್ಯಟಿಟ್ಯೂಡ್ ಅದು. ಕುದುರೋ ಜಾಗ ಲೈಕ್ ಫಿಲ್ ಅಪ್ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡಿರೋ ಹುಡುಗಿ ಸುಮಾರು ಮೋರ್ ದೆನ್ ಅವರ್ ಚರಣ ಅಟೆಂಡ್ ಆಗ್ತೀವಿ. ಇದು 10/6/18 ಹುಡುಗಿ ಸುಮಾರು 1 ಗಂಟೆಯಿಂದ ಕೂತ್ಕೊಂಡಿದ್ದಾರೆ ಅದೇ ಸ್ಪಾಟಲ್ಲಿ. 1 ಗಂಟೆ ಮೋರ್ ದೆನ್ ಅವರ್. ನೆವರ್ ಎಂಡ್ಸ್ ಅಂತ ಗಾಡಿ ಮೇಲೆ ಯಾಕೆ ಹಂಗೆ ಹಾಕಿರೋದು ಅಂದರೆ ಬೇದಿ ಆಯಿತು ಆ್ಯಕ್ಚುಲಿ ಡಿಸೆಂಟ್ರಿ. ಅದು ಯಾವ ಮಟ್ಟಕ್ಕೆ ಅಂದರೆ ಇನ್ವೇರ್ಗೆ ನಂಬರ್ 2 ಆಗಬೇಕು ಆ ರೇಂಜ್ಗೆ ಆಗಿತ್ತು. ಎದುರೇ ತೊಗೊಬಂದಿರೋದು ವಾಶ್ ಮಾಡೋಕ್ಕೆ ಅಂತ ತೊಗೊಬಂದೆ ಆ್ಯಕ್ಚುಲಿ. ಅದನ್ನೇ ಅವನು ನೆವರ್ ಎಂಡ್ಸ್ ಅಂತ ತೋರಿಸ್ತಾ ಇರೋದು. ನೆನ್ನೆ ಈ ಒಂದು ವೀಡಿಯೋ ಕವರ್ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕೆ ವಿಕ್ಯಾಪ್ಚರ್ ಬಂದಿರೋದು ಎದುರಿಸೋದಕ್ಕೆ ಆಲ್ಮೋಸ್ಟ್ ಎದುರಿಸ್ತಾ ಇರೋದು. ಅವ್ರ ಜೊತೆ ಕರ್ಕೊಬರ್ತಿರೋದು ಏನಕ್ಕೆ ಎಲ್ಲ ಕಂಡು ಹಿಡಿದ್ಬಿಟ್ಟು ಎಲ್ಲ ಕಡ್ದಾಕ್ಬಿಡ್ತೀವಿ ಅಂತ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದನ್ನೆಲ್ಲ ಮುಂದೆ ಇಟ್ಕೊಂಡು ನಾವೆಲ್ಲ ಕಂಡು ಹಿಡಿದ್ಬಿಡ್ತೀವಿ, ಹಿಡ್ಕೊಬಿಡ್ತೀವಿ, ಇನ್ನು ಕ್ವಶನ್ ಮಾಡ್ತೀವಿ, ಸೀದಾಕ್ಬಿಡ್ತೀವಿ, ಬಗ್ದಾಕ್ಬಿಡ್ತೀವಿ, ಹೊಡೆದಾಕ್ಬಿಡ್ತೀವಿ ಇರ್ತದಲ್ಲ, ಸೇಮ್ ಅದು. ಒಂದು ಬಾಟ್ಲ ಇವ್ರಿಗೂ ಸಮ, ಇಬ್ಬರು ಒಟ್ಟಿಗೆ ಎಣ್ಣೆ ಹೊಡೆಯೋಕೆ ಹೋಗ್ತಾ ಇರೋದು. ಪಂಚಗಳು ಇಬ್ಬರು ತೋರಿಸ್ತಾ ಹೋಗ್ತಾ ಇರೋದು. ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ XXX ಸೈಲೆನ್ಸರ್ ನೋಡಬೇಕಿತ್ತು. ಬಿಡಿ ಸೈಲೆನ್ಸರ್ ಹಾಕ್ಕೊಂಡಿದ್ದ, ಒಂದು ಅಕ್ರೋಪಾವಿಕ್ ಸೈಲೆನ್ಸರ್ ಹಾಕ್ಕೊಂಡಿರಂಗಿಲ್ಲ ಆಟೋ ಹೋಗೋನು. ಬರೀ ಸೈಲೆನ್ಸರ್ ಸುಮ್ಮನೆ ಗಾತ್ರ ಡಿಸೈನ್ ಮಾಡಿಸ್ಕೊಂಡವನು, ನಿಜವಾಗ್ಲೂ ಸೈಲೆನ್ಸರ್ ಫಿಟ್ ಮಾಡೋನು ನನಗೆ ಐಡಿಯಾ ಇಲ್ಲ. ಅವತ್ತಲ್ಲಿ ಸೌಂಡ್ ನಾರ್ಮಲ್ ಆಯಿತು. ಒಟ್ಟಲ್ಲಿ ಆಟೋ ಸೈಲೆನ್ಸರ್ ಹಾಕೊಳ್ಳೋದು XXX ಸೈಲೆನ್ಸರ್ ಇತ್ತು. ಏನೋ ಬರ್ತಿದ್ದ ಸರಿ ಮರ್ತೋಗ್ಬಿಟ್ಟೆ. ಇಟ್ಸ್ ನಾಟ್ ಓವರ್ ಅಂಟಿಲ್ ಇಟ್ ಓವರ್ ಅಂತ ಏನೋ ಬರ್ಕೊಂಡಿದ್ದ. ಹೋಗಬೇಕು ಅಂತ ಅಂದೆ. ಅಲ್ಲಿ ದಸರಾ ದಾರಿಗೆ ಹೋಗಬೇಕು, ಹೋದರೆ ದುಡ್ಡು ಕೊಡ್ತಾರೆ. ಆವಾಗ ನೀನು ಷಣ್ಮುಗಂ ಬಲಂಗೋಚು ಆವಾಗ ಹೋದರೆ ದಸರಾ ದಾರಿಯಲ್ಲೇ ನೀವು ದುಡ್ಡು ಸಿಗೋದು ಅಂತ ಅವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ, ಸಿಂಪಲ್. ಅದಕ್ಕೋಸ್ಕರದೇ ಪಂಚಗಳು ಹೋಗಿದ್ದಿದ್ದು. ಸ್ಕೋಡಾ ಗೌಡಾಗೆ ಇದು ನಮ್ಮ ತಾಯಿ ನಗರತ್ನ NG ಸೀರೀಸು K09HH 433 ಪಲ್ಸರ್ ಗಾಡಿ ಇದಲ್ಲ, ಅದೇ ಗಾಡಿ. ಇದರೊಳಗಿಂದ ಬಂದಿದ್ದು ಕೋಟೆ ಆಂಜನೇಯನ ದೇವಸ್ಥಾನ ಕಡೆಯಿಂದ ಬಂದಿದ್ದು, ಪ್ಯಾಲೇಸ್ ಕಡೆಯಿಂದ ಹೊರಗಡೆ ಬಂದಿದ್ದು, ಹೊಡ್ಕೊಂಡು ಹೋಗೋ ಪ್ರಯತ್ನ. ಆದರೂ ಆನ್ ಮಾಡೋದು ಗಾಡಿ ನೋಡೋದು. ಆ್ಯಕ್ಚುಲಿ ಅಲ್ಲಿ ಹುಡುಗ ಹೋಗ್ತಿದ್ದಾನಲ್ಲ, ಒಂದು ಸಫಾರಿ ಸುಟ್ಟು ಇಟ್ಕೊಂಡು ಫ್ಲಶರ್ ಇದು.
KF ಇದೆ, ಹ್ಯಾಡ್ಸ್ ಫಸ್ಟ್ ಆ್ಯಕ್ಚುಲಿ, ಹ್ಯಾಡ್ಸ್ ಫಸ್ಟ್ KA13 ED 4154. ಮೊದಲು ಅಡ್ವರ್ಟೈಸ್ಮೆಂಟ್ಗಳು ಅಂತ ಹನಿ, ನೋ ಮನಿ ನೋ ಹನಿ. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಟಿ ಶರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಅಲ್ಲಿ KR ಹಾಸ್ಪಿಟಲ್ ಮುಂಭಾಗ. ಸೊ ಇದು ಅದೇ ಕತೆ. ಆ್ಯಡ್ ಫಸ್ಟ್ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡಿಸು ಅಂತನೋ ಅಡ್ವರ್ಟೈಸ್ ಮಾಡಿಕೊಡು ಅಂತನೋ ಗೊತ್ತಿಲ್ಲ. ಲೋಹಿತ್ ಗಾಡಿ ಮೇಲೆ ಲೋಹಿತ್ ಅಂತ ಬರ್ತಿತ್ತು, ಅದು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್. KA09C ಸೀರೀಸ್ ಗಾಡಿ ಅದು, KA09C ಪುನೀತ್ ರಾಜ್ಕುಮಾರ್ ಶೋ. ಲೋಹಿತ್ ಅಂದರೆ ಪುನೀತ್ ರಾಜ್ಕುಮಾರೇ. ಆ್ಯಕ್ಚುಲಿ ಅದೇ ಹೇಳೋಕೆ ಹೊರಟಿದ್ದು ನಾನು ಈ ವಿಡಿಯೋದಲ್ಲಿ. ನೋ ಮನಿ ನೋ ಹನಿ ಅಂತ ಇತ್ತಲ್ಲ ಅವತ್ತು ಟಿ ಶರ್ಟು, ಸೇಮ್ ಅದೇ ಟೆಕ್ಸ್ಟು. ಅಡ್ವರ್ಟೈಸ್ಮೆಂಟ್ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡಿಕೊಡು ಅಂತನೋ ನಮಗೆ ಅಡ್ವರ್ಟೈಸ್ಮೆಂಟ್ಗಳನ್ನ ತಂದು ಕೊಡು ಅಂತನೋ ಗೊತ್ತಿಲ್ಲ. ನನ್ನ ಪ್ರಕಾರ ತಂದು ಕೊಡು ಅಂತ ಇರಬೇಕು. ಯಾಕೆಂದರೆ ಯಾರು ಶ್ರುತಾ ಬಳ್ಳಾಳ್ ಅವಳ ಮಗಳು ಫ್ಯಾಷನ್ ಮಾಡೋದು, ಅವಳು ಮಾಡ್ತಾಳೆ, ಶ್ರುತಾಳು ಮಾಡ್ತಾಳೆ, ಅವಳೇನು ಕಡಿಮೆ ಇಲ್ಲ. ಅವಳ ಮಗಳು ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕ ವಯಸ್ಸಿಂದನೂ ಮಾಡ್ತಾಳೆ ಅವಳು. ಚಿಕ್ಕ ವಯಸ್ಸು ಅಂದರೆ ನಾನು ಶ್ರುತಾ 2013 ಪರಿಚಯ ಆದಾಗ ಅವಳು ಇನ್ನು ಸ್ಕೂಲ್ ಡೇಸ್ಗೆ ಹೋಗ್ತಿದ್ಳು. ಆ ಕಾಲದಿಂದನೂ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡ್ಕೊಂಡೇ ಬಂದಿದ್ದಾಳೆ. ಸೊ ನಾನು ನೋಡಿರೋ ಪ್ರಕಾರ ಎಷ್ಟೊಂದು ಮಾಡಿದ್ದಾಳೆ. ಸೊ ಅದನ್ನು ನನ್ನ ಮಗಳಿಗೆ ಅವಳ ಮಗಳು ಮಾಡ್ಲಿಂಗ್ ಮಾಡ್ಬೋದು. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ತಂದು ಕೊಡು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಅದು ಪುಕ್ಸಾಟೆ ಪ್ರಚಾರ ನಂತರ ಷಣ್ಮುಗಂ ಬಾಲಗೋಚಿಕ ಬೈಕ್ ಅದು, JM 6947 ಗಾಡಿ. ಶ್ರುತಾ ಬಳ್ಳಾಳ್ ಅಂಗಡಿ ಅದಕ್ಕೆ ಬರ್ತಾರದು. JQ 7883 K09 ಗಾಡಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಅದು. ಟಚ್ ಆಗಬೇಕಿತ್ತು ಆ್ಯಕ್ಚುಲಿ, ಅಟೆಂಪ್ಟ್ ಮಾಡಿದೆ, ಹೊಡ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಇವೊಂದು ಅಷ್ಟೇ ಬರೀ ಅಡ್ಡಾಡಕ್ಕೆ ಬರ್ತಾವನ ಗುರು. ಸುಮಾರು ದಿವಸದಿಂದ ಮಾತಾಡಿಸ್ತಾ ಇದ್ದ, ಸ್ಮೈಲ್ ಕೊಡೋದು, ಹಾಯ್ ಬಾಯ್ ಮಾಡೋದು ಮಾಡ್ತಿದ್ದ. ಏನೋ ಕೊಳಂಬಟ್ಟೆ ಹಾಕೊಂಡು ಹೋಗ್ತಾನಲ್ಲ ಅವನು. ಈಗ ಪಾಸ್ಟ್ 2 ಡೇಸಿಂದ ಅಡ್ಡಾಡಕ್ಕೆ ಬರ್ತಾವನೆ, ಯಾಕೆ ಗೊತ್ತಿಲ್ಲ. ಸ್ಮೈಲ್ ಸ್ಟೀಚ್ ಇವ್ರಾಕೆ ಇಲ್ಲಿ ಕಾಣಿಸ್ಕೊಂಡ್ರೋ ನನಗೆ ಗೊತ್ತಿಲ್ಲ. LPG ಗ್ಯಾಸ್ ಆ್ಯಕ್ಚುಲಿ ಅದು ಇವ್ರದ್ದೇ ಇರಬೇಕು. ಸ್ಮೆಲ್ ಅಲ್ಲ, ಬೆಡ್ಶೀಟ್ ಹಾಕೊಂಡು ಹೋಗ್ತಾನಲ್ಲ, ನನ್ನ ಹತ್ರ ಇರೋದು ಸೇಮ್ ಅದೇ ಥರ ಬೆಡ್ಶೀಟು. ಸ್ಮೆಲ್ ಅಂತ ಕತೆ ಹೊಡಿತಾರೆ, ತೋರಿಸ್ತಾ ಇರೋದು ಅದಕ್ಕೆ. ಆದರೆ ನಿನ್ನ ಬಟ್ಟೆಗಳು, ನಿನ್ನ ಬೆಡ್ಶೀಟೆಲ್ಲ ಸ್ಮೆಲ್ ಇರುತ್ತೆ ಅಂತ ಕತೆಗೀತೆ ಹೇಳ್ಬೋದು, ಏನೋ ಮಾಡ್ಬೋದು. ಹೇಳಿದೆ ನಾನು ಸ್ನಾನ ಮಾಡೋಕ್ಕಾಗಿಲ್ವಲ್ಲ ಅದಕ್ಕೆ. ನಿಜ ಹೇಳಬೇಕು, ನನಗೆ ಬೆಡ್ಶೀಟ್ ಕ್ಲೀನ್ ಮಾಡೋದಕ್ಕೂ 10 ರೂಪಾಯಿ ಇಲ್ಲ. ಅಂದರೆ ಸೋಪ್ ಬೇಕಲ್ಲ ಬೆಡ್ಶೀಟ್ ಕ್ಲೀನ್ ಮಾಡೋದಕ್ಕೆ, ಸರ್ಫ್ ಬೇಕು. ವಿತೌಟ್ ಸರ್ಫ್ ಅದೇ ಹೆಂಗೆ ಕ್ಲೀನ್ ಮಾಡೋಕ್ಕೆ ಸಾಧ್ಯ? ಸರ್ಫ್ ಅದೇ ಯಾವುದಾದ್ರು ವಾಷಿಂಗ್ ಪೌಡರ್ ಬೇಕು. ವಾಷಿಂಗ್ ಪೌಡರ್ ಇದ್ದರೆ ಮಾತ್ರ ಬೆಡ್ಶೀಟ್ಗಳ ಹಾಳುಗಳೆಲ್ಲ ಕ್ಲೀನ್ ಮಾಡೋಕ್ಕೆ ಸಾಧ್ಯ. ಸೊ ವಾಷಿಂಗ್ ಪೌಡರ್ ಇಲ್ಲ, ನಾನು ಕ್ಲೀನ್ ಮಾಡಿಲ್ಲ. ಸೊ ಹೀಗಾಗಿ ನಿನ್ನ ಬಟ್ಟೆಗಳೆಲ್ಲ ಸ್ಮೆಲ್ ಹೊಡೆಯುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಪುಕ್ಕಂತ ಹೋಗಿತಾನೆ ಯಾರೋ, ಅವನ ಹೆಸರೇನು ಮಂಜು ಅನ್ನಲ್ಲ, ಅವನ ಹೆಸರೇನು ಮಂಜುನೇ. ಪಾರ್ಕಲ್ಲಿ ಟೆಂಪಲ್ ಇದೆಯಲ್ಲ, ದುರ್ಗ ಪರಮೇಶ್ವರ ದೇವಸ್ಥಾನ, ಅದ್ರ ಓನರ್ ಅಂತ ಹೇಳ್ಕೊಂಡಿದ್ದಾರಲ್ಲ ಮಂಜು. ಸೊ ಅವನು KA09 HE. ಅದ್ರಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಇವರು. ಅದೇ ಬಾವುಟ ಥರ ಏನೋ ಗಳ ನೆಟ್ಕೊಬಿಟ್ಟವನಲ್ಲ ಅವನು, ಸ್ಟೀಲ್ದು, ಅದರಲ್ಲಿ ಅಲ್ಲೇ ಟಚ್ ಮಾಡ್ಕೊಂಡು ಹೋಗೋ ಪ್ಲ್ಯಾನ್ ಆ್ಯಕ್ಚುಲಿ. ಅವರಿಬ್ಬರು ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಅಂದರೆ ಈ ಕಡೆ ಬಂದಿದ್ದಾರೆ, ಹಿಂದ್ಗಡೆ ಬರೋ ವೆಹಿಕಲ್ ಹೊಡ್ಕೊಂಡು ಹೋಗೋದು. ಜೊತೆಗೆ ಅವನು ಕೂಡ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮುಂದಕ್ಕೆ ಬರೋ ನೆಪದಲ್ಲಿ ನನ್ನ ಭುಜಕ್ಕೆ ಅವನು ಗಳ ಥರ ಏನೋ ನೆಟ್ಕೊಂಡಿದ್ನಲ್ಲ ಗಾಡಿ ಮೇಲೆ, ಅದನ್ನು ಟಚ್ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ದೆ. ಅದೇ ಹೇಳ್ತಾ ಇದ್ನಲ್ಲ ಬೆಡ್ಶೀಟು ಕತೆ, ಅದೇ HF100 ಅದೇ ಅರ್ಧಂಬರ್ಧ ಈಗ ಆಲ್ರೆಡಿ ಆಗಿದೆ ಅಂತ ಬಹುಶಃ ಅವ್ರು ಹೇಳ್ಬೋದು. ಇವಾಗ ಮಧ್ಯಾಹ್ನ ಬೆಳಿಗ್ಗೆ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಬ್ಯಾಗೇ ತೊಗೊಳಕ್ಕೆ ಹೋಗಿದ್ದೆನಲ್ಲ ಅಲ್ಲಿ, ಯಾಕೆಂದರೆ ನಾನು ಇನ್ವೇರ್ ವಾಶ್ ಮಾಡಿದ್ದು ಇನ್ನೂ ಡ್ರೈ ಆಗಿರಲಿಲ್ಲ. ಹೀಗಾಗಿ ಅದನ್ನು ಅದರೊಳಗೆ ಹಾಕ್ಕೊಂಡಿದ್ದೆ. ಇದ್ರೊಳಗೆ ಹಾಕ್ಕೊಂಡು ಬರೋಕ್ಕೆ ಅಂತ ಬ್ಯಾಗ್ ಎತ್ಕೊಳ್ಳೋಕ್ಕೆ ಹೋಗಿದ್ದೆ. ಸೊ ಅವಾಗ ಅವನು ಬುಕ್ ಅಂತ ಉಗಿತಾ ಇದ್ದ. ಅದೇ ಸೀರಿಯಸ್ ಸೇರ್ಕೊಂಡಿದ್ದ, ಮೆತ್ತುಕ್ತು ಅಂತ ಉಗಿತಾ ಇದ್ದ. ಹೇಳೋದಂದರೆ ಉಗಿತೀವಿ ಅಂತ. ಸೊ ಅದೇ ಬೆಡ್ಶೀಟ್ ಅಲ್ಲೇ ಇಟ್ಟಿದ್ದೀನಿ ನಾನು.
ಸೊ ಬೆಡ್ಶೀಟ್ ಸ್ಮೆಲ್ ಬರುತ್ತೆ ಅಂತ ಹೇಳ್ಬೋದು. ಆ ಕುಮಾರ್ ಅಂತ ಒಬ್ಬ ಕೆಲಸದವನ್ನೆಲ್ಲ ಅವನಿಗೆ ಹೇಳಿಸ್ಬೋದು ಬಹುಶಃ, ನೋಡೋಣ. ಅವರು ಖಂಡಿತ ಜೈಲಿಗೆ ಹೋಗೋ ಸಾಧ್ಯತೆ ಇದೆ. ಅವರು ಯಾರೋ ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಜೈಲಿಗೆ ಹೋಗೋ ಎಲ್ಲ ಸಾಧ್ಯತೆ ಇದೆ, ನೋಡೋಣ. ಅದಕ್ಕೆ ಹೋಗೋ ಟೈಮಲ್ಲಿ ಅವ್ರಿಗೆ ಆ ಥರ ಬಂದಿರೋದು. ಇದು ಪುಟ್ಸ್ವಾಮಿ ಮತ್ತು ಶಾಂಭವಿಗೌಡ ಲ್ಯಾಂಗ್ವೇಜ್ಗಳು, ತಮಿಳಿಯನ್ಸು, ತಮಿಳು ಮಾತಾಡ್ತಾ ಇದ್ದಾರೆ. ಹೆಗ್ಗಿಡೆ ಅದೇ ಆ್ಯಕ್ಚುಲಿ ಅದು ಶಾಂಭವಿ. ಈ ಹುಡುಗರು ಹೊಡ್ಕೊಂಡೋಗೋ ಪ್ರಯತ್ನ ಅದು. ಅವನು ತಮಿಳು, ಫೋನ ಮಾತಾಡ್ಕೊಂಡು ಹೋಗ್ತಿದ್ದಲ್ಲ, ಅವನು ತಮಿಳು ಮಾತಾಡ್ತಿರೋದು. ಯಾರೇನೋ ಕೊಟ್ಟು ಹೋಗಿರಂಗಿದ್ದಾರೆ ಆಲ್ರೆಡಿ. ಊಟ ಸರಿ ಹೋಗಲಿ, ಅದು ಆ ಕಡೆ ಇರಲಿ. ಚಿಕನ್ ತೋರಿಸ್ತಿರೋದು ನೋಡ್ರೆ ಚಿಕನ್ ಸಿಕ್ಕೋದು ಸಿಗ್ಬೋದು ಇವತ್ತು. ಯಾರೋ ಬೊಮ್ಮ ಕೊಟ್ಟು ಹೋಗ್ತಿಲ್ಲ ಹೋಟೆಲಿ, ಅದು ಆ ಕಡೆ ಇರಲಿ. ಅದೇ ಸ್ಮೆಲ್ ಕತೆ, ನನ್ನ ಬಟ್ಟೆ ಸ್ಮೆಲ್ ಬರುತ್ತೆ ಅಂತ ಹೇಳ್ಬೋದು ಅಂದ್ಕೊಂಡಿದ್ದೀನಿ. ಜಾಗ ಕಾಲಿಡ್ತಿದ್ದಂಗೆ ಊಟ ಸಿಕ್ತು. ಅಲ್ಲಿ ಇಬ್ಬರು ಹುಡುಗರು ಇದ್ದಿದ್ದಾರಲ್ಲ, ಅವರು ಇವ್ರು ಲ್ಯಾಂಗ್ವೇಜ್. ಅಲ್ಲಿ ನನಗೆ ಇದ್ರ ರೋಡು ಅದು ಅವ್ರು ಯಾರು ಮುಸ್ಲಿಮ್ಸ್ ಯಾರೋ ನೋಡಬೇಕು, ಸ್ವಲ್ಪ ಅದು ಅಬ್ಸರ್ವೇಷನ್ ಇಂಪಾರ್ಟೆಂಟು. ಅದು D1ದಲ್ಲಿ ನಿಂತಿದ್ದಾರಲ್ಲ ಹುಡುಗರು, ನಂಬರ್ ಪ್ಲೇಟಲ್ಲಿ ಉಜ್ಜಾಕ್ಬಿಟ್ಟಿದ್ದಾರಲ್ಲ ಅವರು. ಇದು ಕೆ ಜಿ ಕಪ್ಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ ಹುಡುಗರು, ನೋಡೋಕೆ ಆ ಥರ ಇದ್ದಾರೆ. ಊಟ ಬಂದ ತಕ್ಷಣ ಊಟ ಬಂದು MC 1482 ಕಾಲಿಡ ತಕ್ಷಣ ಊಟ ಬಂತು. ಇಲ್ಲಿ 2 9D 1414 9JR 5481 ಇದು ಕುಬದಳ ಕಂದ. ಕಥೆ ಹೇಳ್ತೀನಿ ಇವಂದು AA5958 ಜೈ ಆಂಜನೇಯ ಬಾಬಾ. ಏನಾರು ಬರ್ತಿದ್ದಾರೆ, ಏನಾರು ಇದೆ ಒಟ್ಟಲ್ಲಿ ಎಲ್ಲ ರಿಲೇಟೆಡ್ ಇದು, ಅದೆಲ್ಲ ಆ ಕಡೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಹೇಳೋಕೆ ಹೊರಟಿದ್ದೇನೆಂದರೆ, ಅವನು ಬೈಕ್ ಫಸ್ಟು ಇಬ್ಬರು ಇದ್ರಲ್ಲ, ಎಲೆಕ್ಟ್ರಿಕ್ ಕೇಬಲ್ನ ಗಾಡಿ ಮೇಲೆ ಇಟ್ಕೊಂಡು ತೊಗೊಂಡೋಗ್ತಾರಲ್ಲ, ಸೊ ಅವ್ರುಗಳು ಷಣ್ಮುಗಂ ಕೊಡಿಸಿದ ಸ್ಲಿಪ್ಪರ್ ಹಾಕ್ಕೊಂಡಿದ್ರು. ಅಲ್ಲಿಬ್ಬರು ಫಾರಿನರ್ಸ್ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಆ ಹುಡುಗರು ಫಾರಿನರ್ಸ್ನ ಬಾಯ್ಬಿಟ್ಕೊಂಡು ನೋಡ್ತಾ ಇದ್ದು ಗಾಡಿ ನಿಲ್ಸ್ಕೊಂಡು ಆ್ಯಕ್ಚುಲಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಕವರ್ ಆಗಿರಲ್ಲ ಅಂದ್ಕೊತೀನಿ ಅವರು, ಅದಕ್ಕೆ ಹೆಸರು ನಿಲ್ಸ್ಕೊಂಡಿದ್ರು. ಆಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ, ನಂಜನಗೂಡಿಗೆ ಹೋಗು, ರೋಡ್ಗೆ ಹೋಗು, ದುಡ್ಡು ಸಿಗುತ್ತೆ, ಬಂದೂರಿಗೆ ಹೋಗುತ್ತೆ ಅಂತ. ಮತ್ತು ಇನ್ನೂ ಬೇರೆ ಬೇರೆ ಆ್ಯಟಿಟ್ಯೂಡ್ಗಳು ಮಾಮೂಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ವೇಸ್ಟ್. ಎಲ್ಲ ಹೇಳಿದ್ದೆ ಹೇಳಬೇಕು ಅಷ್ಟೇ. ಅದೇ ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಸಿಗೋದಿಲ್ಲ, ಯಾರು ಏನೇನು ಮಾಡ್ತಾರೆ, ಅದನ್ನೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಡಬಲ್ ಐಶ್ವರ್ಯ ಅರ್ಜುನ್ ಅದು ಹೇಳಿಲ್ವಾ, ಅದೇ ಐಶ್ವರ್ಯ ಅರ್ಜುನ್ ಅದು. ನಾನು ಆಗಲೇ ಈಗ ಮುಂಚೆನೇ ಹೇಳಿದ್ದೀನಿ, ಸುತಾಬಳ್ಳಾಳಿ ಮೈಸೂರಲ್ಲೇ ಇಲ್ಲ ಅವಳು. ಇವನೇನು ಯುನೈಟೆಡ್ ಸ್ಟೇಟ್ಸಲ್ಲಿ ಪ್ರೆಸಿಡೆಂಟ್ ತೊಡೆ ಮೇಲೆ ಕೂತ್ಕೊಬಿಟ್ಟಾಳು ಅವಳು ಆಲ್ರೆಡಿ. ಇಲ್ಲಿ ಇಲ್ಲವೇ ಇಲ್ಲ ಅವಳು ಮೈಸೂರಲ್ಲಿ ಅಂತ. ಅದೇ ಆ್ಯಟಿಟ್ಯೂಡ್. ಅಲ್ಲಿ ಆ್ಯಕ್ಚುಲಿ ಇಬ್ಬರು ಫಾರಿನರ್ ಹೋಗ್ತಿರೋದು ಅದೇ ಕಾರಣಕ್ಕೆ. ಅಲ್ಲಿಬ್ಬರು ಫಾರಿನರ್ ಹೋಗ್ತಿರೋದು ಫಾರ್ 2 ಮೇಜರ್ ರೀಸನ್ಸ್. ಒಂದು, ಸುತಾಬಳ್ಳಾಳು ಅವಳು ಯುನೈಟೆಡ್ ಸ್ಟೇಟ್ಸ್ ಕಮಿಟ್ಮೆಂಟ್ಗೆ ಗ್ಲೋಬಲ್ ನಂಬರ್ 1 ಪ್ರೈಮ್ ಕಿಂಗ್ ಪೊಸಿಷನ್ಗೆ. ಮತ್ತು ಇನ್ನೊಂದು ಐಶ್ವರ್ಯ ಅರ್ಜುನ್, ಅದು ಇಬ್ಬರು ಹೋಗ್ತಿರೋದ್ರಿಂದ ಐಶ್ವರ್ಯ ಅರ್ಜುನ್. ಸೊ ಐಶ್ವರ್ಯ ಅರ್ಜುನ್ ಹೋಗ್ಬೇಕಾದ್ರೆ ರೋಡಲ್ಲಿ ಹಿಂಗೆಲ್ಲ ಜನ ನೋಟಿಸ್ ಮಾಡ್ತಾರೆ, ಏನಾದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಹಿಂಗೆ ಹೋಗ್ತಾರೆ ಅಂದ್ಕೊಂಡ್ರೆ ಇದು ಇದರ ಅವಶ್ಯಕತೆ ಇತ್ತು. ಇನ್ನು ಕಾಲಿಗೆ ಮುಳ್ಳು ಚುಚ್ಕೊಬಿಟ್ಟಿದೆ.
ಏನೋ ಹೇಳ್ತಾ ಇದ್ದೆ. ಸೊ ಅವನು ಗಡ್ಡ ಸಾರ್ತಾ ಇದ್ದ ಡ್ಯಾಡಿ ಅಂತ. ಸದ್ಯಕ್ಕೆ ಸಾಕು. ಎರಡು ಹೆಡ್ಲೈಟ್ಗಳು ಹೀಗೋ, ಎರಡು ಹೆಡ್ಲೈಟ್ ಓಮನಿ ಯಾಕೆ ನಿಲ್ಸ್ಕೊಳ ಗೊತ್ತಿಲ್ಲ. ಏನಕ್ಕಾರು ನಿಲ್ಸ್ಕೊಡ್ಲಿಲ್ಲ, ಒಟ್ಟಾಗಿ ಥ್ಯಾಂಕ್ಸ್ ಅಷ್ಟೇ. ಓಮ್ನಿ ರೆಡ್ ಆ ಊರದ ಅದೇ ಒಂದು ಕವರಲ್ಲಿ ತಗಲಿಸೋ ಕಾಲೇಜ್ ಓಡ್ಕೊಂಡು ಹೋಗೋ ಪ್ರಯತ್ನ ಮಾಡಿದ ನಾನು. ಓಮ್ನಿ ವನೀಲಾ ಟೀಮ್ ವನೀಲಾದಲ್ಲಿ ಬರೋ ನೆಟ್ವರ್ಕ್ನ ಹೋಲ್ಡ್ ಮಾಡ್ತಾಯಿದ್ವಿ, ಅವ್ರು ನಿಂತೋಗುತ್ತೆ ಅಂತ. ಆ್ಯಕ್ಚುಲಿ ಹೋಗ್ತಿರೋನು ರಾಜಶೇಖರನ ಬಾಲಂಗೊಚ್ಚಿ ಹೇಳ್ತಾ ಹೋದಾಗೂ ಒದ್ದು ಇದ್ದಿದ್ದೆ. ಸದ್ಯಕ್ಕೆ ಕಟ್ ಮಾಡ್ತೀನಿ. ಡಸ್ಟ್ಬಿನ್ ಕ್ಯಾಪ್ ಓಪನ್ ಆಗುತ್ತೆ. ಯೂಸ್ ಮೀ ನೋಡಕ್ಕ ನಾಕೋಡ ನೋಡಕ್ಕ ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಾಕೋಡ ಯೂಸ್ ಮೀ ಟೋಪಿ ಗೊತ್ತಿಲ್ಲ ಯಾರನ್ನು ಯೂಸ್ ಮಾಡ್ಕೋ ಅಂತಲ್ಲ. ಅದೇನೋ ಹಾಳ್ಬಿದ್ದಾಗಲಿ ಬಿಡುಗರೆ ಅರ್ಥಲ್ಲ, ಕೆಲ್ಸ್ಕೊಳ್ಳೋದು ಬೇಡ. ಷಣ್ಮುಗಮ್ ಕೊಡಿಸಿದ್ರೆ ಲಾಸ್ಟ್ ಟೈಪ್ ಕರ್ಕೊಂಡು ಹೋಗ್ತಾ ಇರೋದು. ಸ್ವಲ್ಪ ಚೇಂಜಸ್ ಇದೆ, ಒಂದು ಸ್ವಲ್ಪ ಏನಂದರೆ ಹಿಂಗಡೆ ಹಿಂಡಿಗೆ ಕವರ್ ಆಗಿದೆ, ಅಲ್ಲಿ ಹಿಂಡಿ ಕವರ್ ಇರಲಿಲ್ಲ. ನನಗೆ ಕೊಡಿಸಿದ್ದು ಹಿಂಡಿಗೆ ಕವರ್ ಇರಲಿಲ್ಲ, ಅಂದರೆ ಹಿಂಡಿ ಓಪನ್ ಇತ್ತು, ಇದಕ್ಕೆ ಕವರ್ ಆಗಿದೆ ಅಷ್ಟೇ. ಫ್ರಂಟ್ ಎಲ್ಲ 100% ಹಂಗೆ ಇದೆ, ಆರ್ಗನೈಸ್ ಇದೆ. HR7026 ಅದು ಮುಸ್ಲಿಮ್ಸು, ಅದಕ್ಕೆ ಮುಂದೆ ಡೇಟಲ್ಲಿ ಥೀಮ್ ಹಾಗೆ ಮಾಡೋದು ಅವರು. ರಾಂಗ್ ವೇ ಓಹೋ ರಾಂಗ್ ವೇ ಗುರು, ಸಾರಿ ನಾನೇ ಬರ್ತಾಯಿದ್ದೀನಿ. ಅದೇ ಮುಂದೆ ಡೇಟಲ್ ಥೀಮ್ ರಾಂಗ್ ವೇನಲ್ಲಿ ಹೋಗ್ತೀವಿ. ಏನೀಗ ಅಂತ ದೀಕ್ಷಿತ್ K0 MJ 9424 ಚಾಮುಂಡಿ ಬೆಟ್ಟದಲ್ಲಿ ಹಿಂಗೆ ಗಣಪತಿ ಮುಂದೆ ಸಿಕ್ಕಿದ್ದು ದೀಕ್ಷಿತ್ತು. ರಾಂಗ್ ವೇನಲ್ಲಿ ಹೋಗ್ತೀವಿ ನಾವು ಅಂತ ಅದು ಆ್ಯಕ್ಚುಲಿ. ಮುಂದೆ ಜೊತೆಗೆ ಮುಂದೆ ಡೇಟ್ ಆಫ್ ತಿಮ್ಮೋದು ಅಂದರೆ ಶಶಿಧರ ದೀಕ್ಷಿತ್ ನಾನು ಮುಂದೆನೇ ಪಾಸ್ ಆದ್ರಲ್ವಾ, ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಅದು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಇದು ಅದೇ ಟೈಟಲ್ ಥೀಮ್ ತೋರಿಸಿದ್ದು ಶಶಿಧರ್ ಇದ್ರ ಸಮೇತ, ಅದು ಹೆಸರು ನೇಮ್ ಸಮೇತ. ಅಂದರೆ ಮುಂದೆನೇ ಹೋಗ್ತೀವಿ ಏನೀಗ ಅಂತ ಟೈಟಲ್ ಥೀಮ್. ಇವನು ಅದನ್ನೇ ಮಾತಾಡ್ತಾ ಇರೋದು, ಹೋಗ್ತಾನೆ ಹೊರತು ಹಂಗೆ ಅಂದ್ಕೊಂಡು ಏನಾರು ಕಟ್ಟಡಿತಾ ಇದ್ದೇನೆ. ಅವ್ರು ಮುಂದೆ ಹೋದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಿ ಭವ ಸರ್ ರೈಮಂಡ್ಸು ದಸರಾ ಧೂಳು ಓಕೆನಾ. ಹಿಂದೂ ಅಂತ ತೋರಿಸ್ತೀನಿ ಆ್ಯಕ್ಚುಲಿ. ಅಲ್ಲ ಅವರು ಎರಡು ಒಂದೇ ಭವ ಸರ್ ಗುರು, ನಾನು ಎರಡು ರೈಮಂಡ್ ಅಂದ್ಕೊಳ್ತೀನಿ, ಎರಡು ಒಂದೇ ಒಬ್ಬಂದೇ ಅಂಗಡಿ. ಅದಕ್ಕೆ ಬೋಳಿಮಗ ಧೂಳು ಇಳಿಸ್ತಾರೋದು. ಇಲ್ಲೊಂದು ಇದೆ ವಾಟರ್. ಅವ್ರಿಗಿನ್ನೂ ಸಮಾಧಾನ ಆಗಿಲ್ಲ, ಮಿಸ್ ಆಗ್ಬಿಟ್ನಲ್ಲ ಅಂತ. ಹಿಕ್ಕಟ್ಟು ಅಲ್ಲಿ ಹಿಕ್ಕಟ್ಟು ಟೈಟಲ್ ಥೀಮ್ ಅದು. ಆ್ಯಕ್ಚುಲಿ ಸುಮಾರು ಜನ ಕವರ್ ಮಾಡಬೇಕಾಗಿತ್ತು. ಇವನು ಇಲ್ಲೇ ಬಂದಿದ್ದು ಏನಕ್ಕೆ ಅಂದರೆ ಫೋನಲ್ಲಿ ಮಾತಾಡಿಕೊಂಡು ಜೋರಾಗಿ ಬಂದ. ಇದು ಚರಣ ಟೈಟಲ್ ಥೀಮ್ ಇದು. ಅಂಗಡಿ ಒಳಗಿರ್ಬೇಕು, ಅವಳು ನಿಂತ್ಕೊಂಡು ಪೋಸ್ ಕೊಡ್ತಿರೋದು ನೋಡಿದ್ರೆ. ಒಳಗಡೆ ಫೀಲ್ಡಿಂಗ್ ಬ್ಯಾಕಪ್ ಫೀಲ್ಡರ್ಸ್ ಇದ್ದಾರೆ ಹಿಂದ್ಗಡೆ ಕೈಯಲ್ಲಿ ಕೋಲಿ ಇರುತ್ತೆ, ತಿರುಗಿಸ್ತಾ ಇರ್ತೀವಿ. ನಾನು ಸರಿ ಟಚ್ ಕಿಚ್ ಮಾಡಿಬಿಟ್ಟಿರುತ್ತೆ, ನಾನು ಕಿರಿಗಿರಿಗೆ ಬೈದು ಬಿಡಿದಿಲ್ಲ ಅನ್ನೋ ಸರಿ ತಲೆ ಕೆಟ್ಟರೆ. ಸೊ ಅದು ಇರಲಿ ಅದಕ್ಕೂ ಹೋಗ್ಬಿಟ್ಟು ಬ್ಯಾಕಪ್ ಫೀಲ್ಡರ್ಸ್ ನಿಲ್ಲಿಸ್ಕೊಂಡಿದ್ದಾರೆ. ಓನರ್ ಇರಬೇಕು. ಪಾರ್ಕಲ್ಲಂತೂ ಫೀಲ್ಡರ್ಸ್ ಅವಳಿ ಜಾಸ್ತಿ ಆಗೋಯ್ತು, ದೇವರ ಮಕ್ಕಳು. ಅಲ್ಲಿ 4 ಜನ ಇದ್ದಾರೆ, ಓಕೆನಾ. ಇಲ್ಲಿ 3 ಜನ ಇದ್ದಾರೆ. ಇಲ್ಲಿ ಯಾರೋ ಐಶ್ವರ್ಯ ಅರ್ಜುನ್ ಬಾಲಂಗೋಚಿಗಳು ಕೂರಿಸಿದ್ದಾರೆ 4 ಜನನ. ಇವ್ರುಗಳನ್ನ ನೋಡ್ಕೊಂಡು ಕತೆ ಹೊಡ್ಕೊಂಡು ಕೂತಿದ್ದಾರೆ ಹುಡುಗರು. ಆ್ಯಕ್ಚುಲಿ ಒಳಗೆ ಇನ್ನೂ ಸಿಕ್ಕಾಬಡ ಜನ ಇದ್ದಾರೆ.
ಪಾರ್ಕ್ ಒಳಗೆ. ಇಲ್ಲಿ ಬೆಡ್ಶೀಟ್ಗಳು ಹಾಕಿರೋದ್ರಿಂದ ಕಾಣಲ್ಲ ಅವ್ರು, ನಮಗೆ ಅಷ್ಟೇ ಸೌಂಡ್ ಕೇಳಿಸುತ್ತೆ. ಮೈಕಲ್ಲಿ ಕ್ಯಾರಿ ಆಗುತ್ತೆ ಏನೋ ಹೇಳಿಯಲ್ಲ. ಇವಾಗ ಸೌಂಡ್ ನಿಂತೋಗಿದೆ ಆ್ಯಕ್ಚುಲಿ. ಅಲ್ಲಿ ಹೀರೋ ಹೋಂಡಾ ಕಂಪ್ನಿ ಹುಡುಗಿ ಇಲ್ಲಿ ಈ ಕಡೆಗೂ ಕಾಲು ತೋರಿಸ್ಕೊ ಗೊತ್ತಾಯ್ತದೆ. ಒಮ್ಮೆ ಪಾದ ತೋರ್ಸೋಕೆ ಕೂತೈತೆ. ಸೊ ಇದು ಕತೆ. ದುಡ್ಡು ಕಟ್ಟೋರು ಈಗ ಪೆಂಡಿಂಗ್ ಬಿಡಿಸ್ಕೊಂಡಿರ್ತಾರೆ. ಹೊರಗಿದ್ದಾಗಲೇ ಅಲ್ಲಾಡ್ಸೋರು ಜನ ಮಲ್ಕೊಂಡ್ಮೇಲೆ ಅಲ್ಲಾಡ್ಸೋಕ್ಕೆ ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಮನೆಯೂ ಅಷ್ಟೇ ಅಲ್ಲಿ ಒಳಗಡೆ ಮಲಗಿದ್ದೆ ಆವಾಗ ಮುಂಜಾನೆ ಬಂದು ಅಲ್ಲಾಡಿಸ್ತಾ ಇದ್ದ. ಎಷ್ಟು ಮಟ್ಟಿಗೆ ವೀಡ್ ಕಟ್ ಮಾಡ್ತಿದ್ದಾರೆ. ನನ್ನ ಮುಖದ ಮೇಲೆಲ್ಲ ಪಟ ಅಂತ ಬಂದು ಕಟ್ ಮಾಡ್ತಾಯಿದ್ದೆ. ಇವಾಗ ಪಾರ್ಕಲ್ಲಿ ಮಲಗಿದ್ದಾನೆ. ಈಗಲೂ ಬಂದು ಇಟ್ಕೊಂಡು ಅಲ್ಲಾಡಿಸ್ತಾರೆ. ಒಬ್ಬ ಅಂತ ಇಬ್ಬ ಅಲ್ಲಿ ಒಬ್ಬ ಅವನಿಗೆ. ಪಾರ್ಕ್ನ 2 ದಿವಸದಲ್ಲಿ ಉದ್ಧಾರ ಮಾಡಿಬಿಟ್ರು ಇವರು. ಯಾವ ಮಂಡ್ಯ ಹೋಗೋದು ಒಂದೇ ಸಮ ಸಾಯ್ತಾವೆ ಇವು. ಮಂಜುಳಾ ಬಾಲಂಗೊಚ್ಚಿ ಇವು. ಸೇಮ್ ಅವರಲ್ಲೂ ಒಂದೇ ಜಾತಿಗೆ ಸೇರಿದವರು. ಒಂದೇ ಸಮ ಗಯ ಸಾಯ್ತಾವೆ. ಇವರು ಅವ್ರ ಕಡೆಯವರೇ ಇರ್ಬೋದು. ಶ್ರೀತಕ್ಷಿ ಸಂಘದವರು ಶುರು ಮಾಡ್ಕೊಂಡವ್ರು ಅಲ್ಲಿ. ಅಲ್ಲಿ ಮಲಗಿದ ಮೇಲೆ ಮಲಗೋಕ್ಕೆ ಬಿಡಲಿಲ್ಲ. 3 ಗಂಟೆಗೆ ಮಲ್ಕೊಂಡೆ. 3 ಗಂಟೆ 15 ನಿಮಿಷಕ್ಕೆ ಎದ್ದೇಳಿಸ್ಬಿಟ್ರು ಸೊಳ್ಳೆ ಮಕ್ಕಳು. ಅಲ್ಲಿ ಸೌದೆ ಸೀಳ್ತಾವನು ಅವನು. ಸಿಟಿ ಪೊಲೀಸ್ ಇಬ್ಬರು ಬಂದು ಕೂತ್ಕೊಂಡು ಕತೆ ಹೊಡಿತಾರೆ. ಆ್ಯಕ್ಚುಲಿ ನಾನು ನೋಡಲಿಲ್ಲ ಅವ್ರನ್ನ. ಈ ಕಡೆ ಬಂದ್ಬಿಟ್ಟು ಎಲ್ಲರೂ ಹೋಗಿ ಹತ್ರ ಕವರ್ ಮಾಡ್ಕೊಂಬತ್ತಿದ್ದೆ. ಸಂಬಳ ವೇಸ್ಟುಗಳು ಅವ್ರಿಗೆ ಬಂದು ಇಲ್ಲಿ ಕೂತ್ಕೊತಾರೆ ಚೇರ್ ಹಾಕ್ಕೊಂಡು ಹೋಗ್ಬೇಕಂತಂದು. ಅದು ಸೌದೆ ಸೀಳ್ತಾ ಇದೆ. ಧಗ್ ಅಂತ ಸೌಂಡ್ ಆಗ್ತಿತ್ತು. ಅಲ್ಲಿ ಪಾರ್ಕ್ ಒಳಗಡೆ ಇದು ಮಾಡೋದು ಒಂದೇ ಸಮ ಏನು ಹೇಳೋದು, ಪಾರ್ಕ್ ಒಳಗಡೆ ವೀಡ್ ಕಟಿಂಗ್ ಮಾಡೋದು. ಇಲ್ಲಿಗೂ ಸೌಂಡ್ ಕೇಳಿಸ್ತೈತೆ ವೀಡ್ ಕಟ್ಟರ್ದು. ಅಮ್ಮ ಅಲ್ಲೇ ಬಟ್ಟೆ ಎತ್ಕೊತವ್ರಲ್ಲ ಅಲ್ಲೇ ವೀಡ್ ಕಟಿಂಗ್ ಮಾಡ್ತಾವನೆ ನಿಮ್ಮ ಸೂಳೆ ಮಗ. ಸೊ ಬಂದೇ ಬಿಟ್ಟು ಅದಕ್ಕೆ ಎದ್ದು ಇಲ್ಲಿ ಬಂದರೂ ಇಲ್ಲಿ ಬಿಡ್ತಾಯಿಲ್ಲ ಒಂದೇ ಸಮ. ಇಲ್ಲಿ ಲೇಡೀಸ್ಗಳು ಕಯ ಅಂತ ಸಾಯ್ಕೊಂಡು ಬಡ್ಕೊಂಡು ಪಾಸ್ ಆದರೂ ಈಗ ಇವ್ರುಗಳು ದೇವರ ಮಕ್ಕಳು ಕೇಳ್ತಾರಲ್ಲ ಫೀಲ್ಡರ್ಸ್ಗಳು ಇವ್ರು ಶುರು. ಲೈನಪ್ ಇವ್ರ ಜೊತೆಗೆ ಇನ್ನೂ ಅಲ್ಲಿ ಬರ್ತಾವ್ರು. ಆಲ್ರೆಡಿ ಹಿಂದೆ ಬರ್ತಾವ್ರು. ಹಿಂದೆ ಬರ್ತಾವ್ರು ಒಬ್ಬರು ಲೈನು ಬರ್ತಾವ್ರೆ. ತಲೆ ಕೆಡ್ಸ್ಕೊಳಕ್ಕಾಗಲ್ಲ. KA09HY7055 KA09HY7055 ಇದೇ ಗಾಡಿ. ಅಲ್ಲಿ ಎಣ್ಣೆ ಹೊಡಿತಾ ಇರೋದು. ನಂಬರ್ 2ಗೆ ಹೋಗೋದಕ್ಕೆ ಅಂತ ಬಂದೆ. ಸೋಳೆ ಮಕ್ಕಳು ಅದಕ್ಕೂ ಬಿಡಲ್ಲ. ಅವರು ಮೇಲೆ ನಿಂತ್ಕೊಂಡು ಎಣ್ಣೆ ಹೊಡಿತಾವೆ. ನಿಂತ್ಕೊಂಡೋದ್ವೆ ಕತ್ಲೆ ಕವರ್ ಆಗಿದೆಯೋ ಏನೋ ಐಡಿಯಾ ಇಲ್ಲ. ಸರಿಯಾಗಿ ಕವರ್ ಆಗಿದೆಯೋ ಏನೋ. ಇಷ್ಟೊತ್ತಲ್ಲ ಯಾರು ಬರ್ತಾರೆ ಅಂತ ಅಲ್ಲೇ ಸೈಡಲ್ಲೇ ಕಾರ್ನರಲ್ಲೇ ಕೂತಿದ್ದೆ. ಬಂದ್ಬಿಟ್ಟು ನಿಂತ್ಕೊಂಡು ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಆ ಕಡೆಗೆ ತಿರ್ಕೊಂಡು ಎಣ್ಣೆ ಹೊಡಿತಾ ಇರೋದು. ನಿಂತ್ಕೊಂಡೆ. ಎಂತೆಂಥ ಮಿಂಟ್ರಿಗುಟ್ಟು ನನ್ನ ಮಕ್ಳು ಹೇಳ್ತಾರೆ ಕೂತ್ಕೊಳ್ಳೋದು ನೋಡಿದ್ದೀನಿ. ಇವತ್ತೇ ಫಸ್ಟ್ ಆ ಕಡೆಗೆ ಫೇಸ್ ಮಾಡ್ಕೊಂಡು ನಿಂತ್ಕೊಂಡು ಎಣ್ಣೆ ಹೊಡಿತಾ ಇರೋದನ್ನು 3 ವರ್ಷದಲ್ಲಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇಲ್ಲಿ ಟಾಯ್ಲೆಟ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು 3 ವರ್ಷ ಆಯಿತು. 3 ವರ್ಷದಲ್ಲಿ ಇವತ್ತೇ ಫಸ್ಟು ಆ ಕಡೆಗೆ ಹೆಲ್ಮೆಟ್ ಹಾಕ್ಕೊಂಡು ತಿರ್ಕೊಂಡು ನಿಂತ್ಕೊಂಡು ಎಣ್ಣೆ ಹೊಡಿತಾ ಇರೋದು ನೋಡಿದ್ದು. ಕುತ್ಕೊಂಡು ಹೊಡಿಯೋದನ್ನು ನೋಡಿದ್ಬಿಟ್ಟಿದ್ದೀನಿ. ಇಬ್ಬಿಬ್ಬರು ಕುತ್ಕೊಂಡು ಎಣ್ಣೆ ಹೊಡಿಯೋದನ್ನು ನೋಡಿದ್ದೀನಿ. ಒಬ್ಬನೇ ಬೇವರ್ಸಿ ಈ ಥರ ಕುತ್ಕೊಂಡು ಕುಡಿಯೋದು ನೋಡಿದ್ದೀನಿ. ಆದರೆ ನಿಂತ್ಕೊಂಡು ಆ ಕಡೆ ತಿರ್ಕೊಂಡು ಎಣ್ಣೆ ಹೊಡಿಯೋದು ಇವತ್ತೇ ಫಸ್ಟ್ ನೋಡಿದ್ದರು.